ಗುರು 1-2 ದಿನದಲ್ಲಿ ಸಕ್ಸಸ್ ಆಗೋ ಥರ ಇದ್ದಿದ್ರೆ ಸೊ ಎಲ್ಲರೂ ಮಾಡಿಬಿಡ್ತಾಯಿದ್ರು. ನೀವು ಕನ್ನಡ ಯೂಟ್ಯೂಬರ್ಸ್ ನೋಡಿರ್ಬೋದು, ಡಾಕ್ಟರ್ ಬ್ರೋ ಇದ್ದಾರೆ, ಸ್ಯಾಮ್ಸಮೀರ್ ಇದ್ದಾರೆ, ನಮ್ಮ ಟಿಪಿಕಲ್ ಕನ್ನಡಿಗ ಅವರಿದ್ದಾರೆ. ಯಾವತ್ತೂ ಏನೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿ, ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ದುಡ್ಡುಗೋಸ್ಕರ ಮಾಡಿದ್ರೆ ಅಷ್ಟೇ, ನೀವೇನು ಮಾಡೋಕ್ಕಾಗಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ಜಾಬ್ ಮಾಡಿ, ಈ ಯೂಟ್ಯೂಬನ್ನು ಒಂದು ಸೆಕೆಂಡ್ ಇನ್ಕಮ್ ಆಗಿ ಇಟ್ಕೊಳ್ಳಿ ಅಷ್ಟೇ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಮೊದಲನೇ ದಿನ ಜಾಬ್ಗಾದರೆ ಹೋಗ್ತಾಯಿದ್ದೀನಿ. ನಿಮಗೆ ಯೂಟ್ಯೂಬು ನಿಮ್ಮ ಲೈಫನ್ನು ಕಟ್ಕೊಡಲ್ಲ, ಇವಾಗ ಹೇಳಿದ್ದೀನಿ ನೋಡಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಬಂದುಬಿಟ್ಟು ಮನೆ ಹತ್ರದಿಂದ. ಸೊ ಇವಾಗ ನಾವು ಈಗ ಬೆಳಗ್ಗೆ ಎದ್ದು ಭೈರವ ರಾಣಿನ ವಾಶ್ರೂಮ್ಗೆ ಆದರೆ ಕರ್ಕೊಂಡೋಗಿದ್ದೆ. ಸೊ ಭೈರವನ ಕರ್ಕೊಂಡೋಗಿದ್ದೆ ವಾಶ್ರೂಮ್ಗೆ. ಸೊ ಇವಾಗ ರಾಣಿನಾದ್ರೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡ್ಬೋದು ಇವನು ಮ್ಯಾಟ್ ಯಾವ ಥರ ಹಾಕ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ರಾಣಿ ಇಲ್ಲಿದ್ದಾಳೆ. ಸೊ ಅವಳು ಹಂಗೆ ವಾಶ್ರೂಮ್ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ನಾನು ಡೈರಿ ಹತ್ರ ಆದರೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇಷ್ಟೊಂದು ರಶ್ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ. ಸೊ ರಾಣಿ ನೋಡಿ ಇಲ್ಲಿದ್ದಾಳೆ. ರಾಣಿ ಸುಮಾರು 10 ನಿಮಿಷ ಆಯಿತು ರಾಣಿನ ಕರ್ಕೊಂಬಂದು. ಇನ್ನೂ ವಾಶ್ರೂಮ್ಗೆ ಹೋಗ್ತಾಳೆ ಅವಳು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಮೊದಲನೇ ದಿನ ಜಾಬ್ಗಾದರೆ ಹೋಗ್ತಾಯಿದ್ದೀನಿ. ಸೊ ಭೈರವ ರಾಣಿನಾದರೆ ಮನೆಯಲ್ಲೇ ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಹೊಸಕೋಟೆಗಾದರೆ ರೀಚ್ ಆಗಿದ್ದೀನಿ. ಸೊ ನನ್ನ ಜಾಬ್ ಏನು ಅಂತ ಹೇಳ್ಬಿಟ್ಟು ಫ್ಯೂಚರ್ ವ್ಲಾಗ್ಸಲ್ಲಿ ತಿಳಿಸ್ತೀನಿ ನಾನು. ಸೊ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ ಎಲ್ಲ ತಿಳಿಸ್ತೀನಿ. ಸೊ ಏನಕ್ಕಪ್ಪ ಜಾಬ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಸೋಷಿಯಲ್ ಮೀಡಿಯಾದಿಂದ ಬಂದಿರತಕ್ಕಂಥ ಇನ್ಕಮ್ಮು ನಮಗೆ ಏನಕ್ಕೂ ಸಾಕಾಗಲ್ಲ. ಸೊ ಭೈರವ ರಾಣಿನ ನೋಡ್ಕೋಬೋದು ಅಷ್ಟೇ ನಾನು. ಸೊ ಆ ಕಾರಣದಿಂದ ನಾನು ಒಂದು ಜಾಬ್ ಆದರೆ ಹುಡುಕಿದೆ ಮೊನ್ನೆ ಎಲ್ಲ ಹೋಗಿ. ಸೊ ಇವತ್ತು ಮೊದಲನೇ ದಿನ ನಮ್ಮದು. ಸೊ ದೇವ್ರ ಪೂಜೆ ಎಲ್ಲ ಮಾಡಿ ನಾನಾದರೆ ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಸೊ ಇವಾಗ ನಾನು ಹೊಸಕೋಟೆಗಾದರೆ ರೀಚ್ ಆಗಿದ್ದೀನಿ. ನೋಡ್ಬೋದು ಹೊಸಕೋಟೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಣೇಶ ಚತುರ್ಥಿಗಳು ತುಂಬ ನಡೆಸ್ತಾ ಇದ್ದಾರೆ ಗೈಸ್. ಗಣೇಶನ ತುಂಬ ಜಾಗದಲ್ಲಿ ಕುಂಡ್ರಿಸಿದ್ದಾರೆ. ಸೊ ಅದನ್ನು 9 ದಿನ ಬಿಡ್ತಾರೆ. ಸೊ 3-4 ಡೇಸ್ ಆಯಿತು ಗಣೇಶನ ಕುಂಡ್ರಿಸಿಲ್ಲಿ. 2-3 ಜಾಗದಲ್ಲಾದರೆ ಇದೆ. ಅದನ್ನು ವಿಸರ್ಜನೆ ಮಾಡೋದು ಬಂದುಬಿಟ್ಟು ಸುಮಾರು 9 ದಿನ ಆಗ್ತದಂತೆ. ಸೊ ನೋಡೋಣ, ನಮಗೇನಾದರೂ ಹಾಲಿಡೇ ಇದ್ದರೆ ಗಣೇಶ ವಿಸರ್ಜನೆಗೆ ಹೋಗಬೇಕು ಹೊಸಕೋಟೆದಲ್ಲಿ. ಸಕ್ಕತ್ತಾಗಿರ್ತದೆ. ಸುಮಾರು ಜನ ನನ್ನನ್ನು ಇನ್ವೈಟ್ ಮಾಡಿದರು. ನೋಡಿ ತರಕಾರಿಗೆ ಇಲ್ಲಿಗೆ ಬರ್ತೀನಿ ನಾನು, ಹಿಂದೆ ಕಾಣಿಸ್ತಾ ಇದೆಯಲ್ವಾ. ಸೊ ಪ್ರತಿದಿನ ತರಕಾರಿ ಬೇಕಂದರೆ ಸುಮಾರು 3 ಕಿಲೋಮೀಟ್ರ್ ಬರಬೇಕು ನಾನು, ಎಲ್ಲೂ ತರಕಾರಿ ಸಿಗೋಲ್ಲ. ಸೊ ಭೈರವ ರಾಣಿಗೆ ಅಭ್ಯಾಸ ಮಾಡಿಸಿದ್ದೀನಿ ಗೈಸ್ ಇದ್ದು. ಸೊ ಅಲ್ಲಿರೋರು ಭೈರವ ರಾಣಿನ ವಾಶ್ರೂಮ್ ಕರ್ಕೊಂಡು ಹೋಗ್ತಾರೆ. ಸೊ ಮಧ್ಯಾಹ್ನ ಹಂಗೆ ಕರ್ಕೊಂಡು ಹೋಗ್ತಾರೆ ವಾಶ್ರೂಮ್ಗೆ. 3 ಗಂಟೆ 4 ಗಂಟೆಗೆ ಒಂದು ಬಾರಿ ಕರ್ಕೊಂಡು ಹೋಗ್ತಾರೆ ವಾಶ್ರೂಮ್ಗೆ, ಅದೇನು ತೊಂದರೆ ಇಲ್ಲ. ಸೊ ನಾನು ಈವ್ನಿಂಗು 6 ಗಂಟೆ ಹಂಗೆ ರಿಟರ್ನ್ ಹೋಗ್ತೀನಿ. 8 ಅವರ್ಸ್ ಇರ್ತದೆ. ಅದರಲ್ಲಿ ಮಧ್ಯಾಹ್ನ ಲಂಚ್ ಬ್ರೇಕ್ ಅಂತ 1/2 ಅವರ್ ಹೋಗ್ತದೆ. ಸೊ ಒಂದು ಬಾರಿ ನಿನ್ನೆ 5:30 ಬಂದುಬಿಟ್ಟಿದ್ದೆ ನಾನು. ಕಷ್ಟ ಇದೆ ಗೈಸ್ ಜೀವನ. ಬೆಳಗ್ಗೆ ಎದ್ದು ಹಾಲಾದರೆ ತೊಗೊಂಬಂದೆ. ಭೈರವ ರಾಣಿಗೆ ವಾಶ್ರೂಮ್ಗೆ ಕರ್ಕೊಂಡು ಹೋಗಿದ್ದೆ. ಆಮೇಲೆ ನಾನು ಅಡುಗೆಗಳು ರೆಡಿ ಮಾಡಿಕೊಂಡು, ನನ್ನ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು, ವಾಟ್ರ್ ಬಾಟ್ಲು ಸಿದ್ಧತೆಗಳು ಮಾಡಿಕೊಂಡು ಎಲ್ಲ ಮಾಡೋಷ್ಟರೊಳಗಡೆ 8 ಗಂಟೆ ಆಗಿಬಿಡುತ್ತೆ ಗೈಸ್. ಅಲ್ಲಿ 9 ಗಂಟೆಗೆ ಹೋಗ್ಬೇಕು ನಾವು. 8-8:30 ಆಗಿಬಿಡ್ತದೆ. ಇಲ್ಲೇ 10 ಕಿಲೋಮೀಟ್ರ್ ಅಷ್ಟೇ. ಸೊ ಅಲ್ಲಿಗೆ ಹೋಗೋಕೆ 1/2 ಅವರ್ ಬೇಕು. ಸೊ 8:30 ಬಿಟ್ಟರೆ ಇಲ್ಲಿ ಕರೆಕ್ಟಾಗಿ 1/2 ಅವರಲ್ಲಿ ಹೋಗ್ಬಿಡ್ತೀನಿ ನಾನು. ಈ ಹೊಸಕೋಟೆಯಿಂದ ತುಂಬ ಟ್ರಾಫಿಕ್ಕು. ಈ ಹೊಸಕೋಟೆ ಹೈಸ್ಕೂಲ್ ಹತ್ರ ಅಂತೂ ಹೋಗೋಕ್ಕೆ ಆಗಲ್ಲ. ಸುಮಾರು ಜನ ನಗ್ತಾರೆ ನಾನೇನಾದರೂ ಕೆಲಸಕ್ಕೆ ಹೋದರೆ. ಸೊ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕ್ರಿಯೇಟ್ರ್ ಆಗಿದ್ದು ಇನ್ನು ಕೆಲಸಕ್ಕೆ ಹೋಗ್ತಾಯಿದ್ದೇನೆ ಅಂತೇಳ್ಬಿಟ್ಟು ನಗ್ತಾರೆ. ಸೊ ನಗೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ಸೊ ಕಷ್ಟ ಬಿಡ್ಬೇಕು ಗೈಸ್. ಕಷ್ಟ ಬೀಳೋದ್ರಲ್ಲಿ ಏನಿದೆ ಹೇಳಿ ತಪ್ಪು. ಮತ್ತು ಅದೇ ಥರ ವ್ಲಾಗ್ಸ್ ಅಂದರೆ ಏನು ಅಂತ ಕೇಳ್ತಾಯಿದ್ದೀರಾ. ಕೆಲವು ಜನ ನಾನು ಪರ್ಸ್ನಲಾಗಿ ಮೆಸೇಜ್ ಕೇಳಿದ್ರೆ, ಅಣ್ಣ ವ್ಲಾಗ್ಸ್ ಅಂದರೆ ಏನು ಅಂತ ಕೇಳ್ತಾಯಿದ್ದೀರಾ. ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ನಮ್ಮ ದಿನಚರಿಯನ್ನು, ನಮ್ಮ ದಿನನಿತ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳನ್ನು ಸಣ್ಣ ವೀಡಿಯೋ ಮುಖಾಂತರ ಅಪ್ಲೋಡ್ ಮಾಡೋದನ್ನೇ ವ್ಲಾಗ್ಸ್ ಅಂದರೆ. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋದನ್ನು ಹೈಡ್ ಮಾಡಬಾರ್ದು. ಅಂದರೆ ನಮ್ಮ ಸ್ಕೂಲಲ್ಲಿ ದಿನಚರಿ ಅಂತ ಕರಿತಾ ಇದ್ದೀವಿ. ಯಾವುದೇ ಒಂದು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀವಲ್ವಾ, ಸೊ ಅದನ್ನು ವ್ಲಾಗ್ಸ್ ಅಂದರೆ. ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮನ್ನು ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದನ್ನು ಅದನ್ನು ವ್ಲಾಗ್ಸ್ ಅಂತಾರೆ. ಅರ್ಥ ಆಯ್ತಾ? ಸೊ ಇಷ್ಟೇ. ಸೊ ನಾನು ಕೂಡ ಅದೇ ಮಾಡ್ತಾಯಿದ್ದೀನಿ ಇವಾಗ. ವ್ಲಾಗ್ಸ್ ಅಂದರೆ ನಂದು ಬಂದುಬಿಟ್ಟು ಒಂದು ಲೈಫ್ ಸ್ಟೈಲ್ ಬರ್ತದೆ. ಅದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ ಇರ್ತದೆ. ಗಾಳಿ ತುಂಬ ಬರ್ತಾಯಿದೆ ಗೈಸ್, ನಿಮಗೆ ಸ್ವಲ್ಪ ಅಡಚಣೆ ಆಗ್ತಾ ಇರ್ತದೆ. ವ್ಲಾಗ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ ಇದೆ.
ಕೆಲವೊಂದು ಎರಡು ವಿಧ ಇದೆ. ವ್ಲಾಗ್ಸ್ ಒಂದು, ಮಿನಿ ವ್ಲಾಗ್ಸ್ ಒಂದು. ಮಿನಿ ವ್ಲಾಗ್ಸ್ ಅಂದರೆ ಸಣ್ಣದು ಚಿಕ್ಕ ವೀಡಿಯೋಗಳನ್ನ ಮೇಯ್ನ್ ಕಂಟೆಂಟ್ ಏನಿರ್ತದೆ ಅದನ್ನು ಮಾತ್ರ ತೋರಿಸೋದು, ಅದನ್ನು ಮಿನಿ ವ್ಲಾಗ್ಸ್ ಅಂತಾರೆ. ನಾರ್ಮಲ್ ವ್ಲಾಗ್ಸ್ ಅಂತ ಹೇಳಿದ್ರೆ ಎಲ್ಲ ದಿನಚರಿ ಎಲ್ಲ ಪೂರ್ತಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಇಷ್ಟ ಆಗ್ತದೋ ಅದೆಲ್ಲ ತೋರಿಸೋದನ್ನ ಫುಲ್ ವ್ಲಾಗ್ಸ್ ಅಂತಾರೆ. ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ ಇರ್ತದೆ. ಅದರಲ್ಲಿ ಬಂದುಬಿಟ್ಟು ಕೆಲವೊಂದು ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ತದೆ. ಮೊದಲು ನಾನು ಮಾಡ್ತಾಯಿದ್ದೆ ಟ್ರಾವೆಲಿಂಗ್ ವ್ಲಾಗ್ಸು. ಸೊ ಆ ಥರ ಇವಾಗ ನಾನು ಹೊಸಕೋಟೆ ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ಟೆ. ಸೊ ಅದರಲ್ಲಿ ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ತದೆ, ಮತ್ತು ಲೈಫ್ ಸ್ಟೈಲ್ ಇರ್ತದೆ, ಮತ್ತು ಫುಡ್ ವ್ಲಾಗ್ಸ್ ಇರ್ತದೆ. ಸೊ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ ಅದರ ಇರ್ತದೆ. ಸೊ ಇವಾಗ ನಾನು ಬಂದುಬಿಟ್ಟು ಒಂದು ಲೈಫ್ ಸ್ಟೈಲ್ ಕ್ಯಾಟಗರಿಗೆ ಆದರೆ ಬರ್ತದೆ. ಸೊ ಈ ಲೈಫ್ ಸ್ಟೈಲ್ ಕ್ಯಾಟಗರಿದಲ್ಲಿ ನಮಗೆ ಯೂಟ್ಯೂಬಿಂದ ಅಷ್ಟೊಂದು ಇನ್ಕಮ್ ಜನ್ರೇಟ್ ಆಗೋಲ್ಲ ಗೈಸ್. ಸೊ ಮೇಯ್ನಾಗಿ ಈ ಟೆಕ್ ಯೂಟ್ಯೂಬರ್ಸ್ ಇರ್ತಾರಲ್ವ, ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು, ಮತ್ತು ಫಿನಾನ್ಷಿಯಲು, ಮತ್ತು ಟ್ರಾವೆಲಿಂಗ್ ಬ್ಲಾಗರ್ಸು, ಸೊ ಅಂಥವ್ರಿಗೆ ಚೆನ್ನಾಗಿ ಇನ್ಕಮ್ ಜನ್ರೇಟ್ ಆಗ್ತದೆ. ಸೊ ಈ ಲೈಫ್ ಸ್ಟೈಲ್ ಕ್ಯಾಟಗರಿಗೆ ರೆವೆನ್ಯೂ ಪರ್ 1000 ವ್ಯೂಸ್ ಅಂತ ಇರ್ತದೆ. ಒಂದು 1000 ವ್ಯೂಸ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಅದು ಬಂದುಬಿಟ್ಟು ಆಡಿಯನ್ಸ್ ರಿಟೆನ್ಷನು, ಪೂರ್ತಿ ನೋಡಿದಾರೆ ಆ ವೀಡಿಯೋನ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದು ಯೂಟ್ಯೂಬು ಇನ್ಕಮ್ ಜನ್ರೇಟ್ ಮಾಡ್ತದೆ. ಸೊ ಆ ಥರ ನಮಗೆ ಅಷ್ಟೊಂದು ಇನ್ಕಮ್ ಬರೋಲ್ಲ ಗೈಸ್. ಲೈಫ್ ಸ್ಟೈಲ್ ನಮ್ಮದು ಅಟ್ಲೀಸ್ಟ್ ನಮ್ಮ ವೀಡಿಯೋ ಒಂದು 10K ಆದರೂ ರೀಚ್ ಆಗಬೇಕು ಗೈಸ್, ಆವಾಗ ಏನಾದರೂ ಇನ್ಕಮ್ ಬರ್ತದೆ. ಸೊ ನೋಡಿ ಗೈಸ್, ಹೊಸಕೋಟೆ ಇಲ್ಲೇ ಮುಂದೆ ಒರೈನ್ ಮಾಲ್ ಇದೆ. OG ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ. ನನಗೇನಾದರೂ ಹಾಲಿಡೇ ಸಿಕ್ಕಿದ ತಕ್ಷಣ OG ಮೂವಿಗೆ ಹೋಗ್ತೀನಿ. ಇನ್ಮೇಲೆ ವೀಕ್ಲಿ ಒಂದಾದರೂ ಮೂವಿಗೆ ಹೋಗಿ ಮೂವಿ ರಿವ್ಯೂಸ್ ಕೊಡ್ತೀನಿ. ನನಗೆ ಆಸೆ ಇದೆ ಮೂವಿ ರಿವ್ಯೂ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇವಾಗ ನಾನು ಹೊಸಕೋಟೆ ಟೋಲ್ ಪ್ಲಾಜಾ ಹತ್ರ ಬಂದುಬಿಟ್ಟೆ. ಸೊ ನೆವರ್ ಗಿವ್ ಅಪ್ ಗೈಸ್, ನಾನು ಯಾವತ್ತೂ ಬಿಡೋಲ್ಲ ವ್ಲಾಗ್ಸ್ ಮಾಡೋದು. ಪ್ರತಿದಿನ ನನ್ನೊಂದು ವ್ಲಾಗ್ ಬಂದಿರ್ತದೆ. ನಾನು ಹೇಳಿದ್ನಲ್ವ, ಒಬ್ಬರು ನೋಡಿದ್ರೆ ಕೂಡ ನನ್ನ ವ್ಲಾಗ್ಸ್ ನಿಲ್ಲಿಸಲ್ಲ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸುಮಾರು ಜನ ಕಾಮೆಂಟಿಗೆ ಹೆವಿಯಾಗಿ ಕಾಮೆಂಟ್ ಮಾಡ್ತಾರೆ, ನಿಮ್ಗೇನು ಬೇರೆ ಕೆಲಸ ಇಲ್ವಾ, ಆರಾಮಾಗಿ ಯೂಟ್ಯೂಬಲ್ಲೇ ದುಡಿಬೋದಲ್ವಾ ಇನ್ಕಮ್ಮು ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ. ನೀವು ಅಂದ್ಕೊಂಡಿರೋದು ಆ ಥರ ಅಂದ್ಕೊಂಡಿರ್ತೀರ ಗೈಸ್. ರಿಯಾಲಿಟಿ ಹೇಳ್ಬೇಕಂದ್ರೆ ಅಷ್ಟೊಂದು ಇನ್ಕಮ್ಮೇ ಜನ್ರೇಟ್ ಆಗೋಲ್ಲ. ನೀವೇನಾದರೂ ಅಂದ್ಕೊಳ್ಳಿ ಗೈಸ್, ಒಂದು $100 ಬರುತ್ತೆ ಅಂದ್ಕೊಳ್ಳಿ ಮಂತ್ಲಿ. $100 ಅಂದರೆ ಎಷ್ಟು ಅಂದ್ಕೊಂಡಿದ್ದೀರಾ? 8600 ರೂಪೀಸ್ ಅಷ್ಟೇ ಬರೋದು. ಅದು ಒಳ್ಳೆ ವ್ಯೂಸ್ ಬಂದಿರಬೇಕು, ಎಲ್ಲ ವೀಡಿಯೋದಲ್ಲೂ ಒಂದು 10,000 ಆದರೂ ಓಡಿರಬೇಕು, ಮತ್ತು ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಇರಬೇಕು, ಮತ್ತು RPM ಚೆನ್ನಾಗಿರಬೇಕು. ಅದೆಲ್ಲ ನೋಡ್ತಾರೆ ಯೂಟ್ಯೂಬು. ಸೊ ಅದೆಲ್ಲ ನೋಡಿ ನಮಗೆ ಏನೋ ಸ್ವಲ್ಪ ಚಿಲ್ಲರೆ ಕಾಸನ್ನಾದರೂ ಕೊಡ್ತಾರೆ. ಅದು ಎಲ್ಲಿಗೂ ಸಾಕಾಗಲ್ಲ. ನಾನು ಭೈರವ ರಾಣಿ ನೋಡ್ಕೊಳ್ಳೋಕ್ಕೆ ಸುಮಾರು 7,000 ಖರ್ಚಾಗ್ತದೆ ಮಂತ್ಲಿ ನನಗೆ. ಮತ್ತು ಇವಾಗ ರೆಂಟ್ ಕಟ್ಟಬೇಕು. ರೆಂಟ್ ಒಂದು 6,000 ಇದೆ. ಮತ್ತು ನನ್ನ ದಿನದಲ್ಲಿ ಪೆಟ್ರೋಲ್ ಖರ್ಚುಗಳಿರ್ತದೆ. ಮತ್ತು ರಾಣಿಗೆ ಭೈರವಾಗೆ ಹಾಲು, ಮನೆಗೆ ಅಕ್ಕಿ ಎಲ್ಲ ಎಲ್ಲಿಗೋ ಹೋಗ್ಬಿಡ್ತದೆ. ಸೊ ಆ ಕಾರಣದಿಂದ ಯೂಟ್ಯೂಬಿಂದ ಬರ್ತಾ ಇರ್ತಕ್ಕಂಥ ಚಿಲ್ಲರೆ ಕಾಸು ನಾವೇನು ಮಾಡೋಕ್ಕಾಗಲ್ಲ. ಬರೀ ಭೈರವ ರಾಣಿ ನೋಡ್ಕೋಬೋದು ಅಷ್ಟೇ ಆ ದುಡ್ಡಲ್ಲಿ. ಮತ್ತು ಇನ್ಸ್ಟಾಗ್ರಾಮ್ ಅಂತೀರಾ, ಇನ್ಸ್ಟಾಗ್ರಾಮಲ್ಲಿ ಏನು ಯೂಸ್ ಇಲ್ಲ. ಇನ್ಸ್ಟಾಗ್ರಾಮ್ ಅವ್ರು ಏನು ಅಮೌಂಟ್ ಕೊಡೋಲ್ಲ ನಮಗೆ, ಎಲ್ಲ ವೇಸ್ಟೇ. ಎಷ್ಟು ವ್ಯೂಸ್ ಬರ್ತದೋ ಏನು ಕೊಡೋಲ್ಲ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅವರು. ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡಬೇಕಷ್ಟೇ. ಏನಾದರೂ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದ್ರೆ ಏನು ಪ್ರಮೋಷನ್ ಸಿಗ್ತಾಯಿಲ್ಲ. ಸೊ ಯಾರೂ ಪ್ರಮೋಷನ್ನೇ ಕೊಡ್ತಾಯಿಲ್ಲ ನಮಗೆ. ಇರಲಿ ಗೈಸ್, ಒಂದಿನ ಬರ್ತದೆ, ಎಲ್ಲನೂ ಬರುತ್ತೆ ಒಂದಿನ. ಪ್ರಮೋಷನ್ಗೆ ಎಲ್ಲರೂ ಕಾಯ್ಕೊಂಡಿರ್ತಾರೆ, ಆ ದಿನ ಬರ್ತದೆ. ಸೊ ಎಲ್ಲ ಬರ್ತದೆ ಗೈಸ್, ಒಂದಿನ ವೆಯ್ಟ್ ಮಾಡಬೇಕಷ್ಟೇ. ಎಲ್ಲ ಆಗ್ತದೆ, ಒಳ್ಳೆ ದಿನಗಳು ಬರ್ತವೆ. ಸೊ ನಿಮಗೂ ಹೇಳೋದದೇ, ನಿಮ್ಮ ಒಂದು ಕಾಲೇಜು ಸ್ಕೂಲ್ ಲೈಫನ್ನು ಬಿಡಬೇಡಿ. ಒಂದು ಯೂಟ್ಯೂಬು ಇನ್ಸ್ಟಾಗ್ರಾಮ್ಗೋಸ್ಕರ ಈ ಕಾಲದಲ್ಲಿ ಸುಮಾರು ಜನ ನೋಡ್ತಾಯಿದ್ದೀನಿ ನಾನು. ಯೂಟ್ಯೂಬು ಈ ಸೋಷಿಯಲ್ ಮೀಡಿಯಾಗಳಿಗೋಸ್ಕರ ಅವ್ರ ಕಾಲೇಜಸನ್ನು ಸ್ಕೂಲ್ಸನ್ನೆಲ್ಲ ಬಿಟ್ಬಿಡ್ತಾರೆ. ಸೊ ಅದು ತುಂಬ ತಪ್ಪು. ನಿಮಗೆ ಯೂಟ್ಯೂಬು ನಿಮ್ಮ ಲೈಫನ್ನು ಕಟ್ಕೊಡಲ್ಲ. ಇವಾಗ ಹೇಳಿದ್ದೀನಿ ನೋಡಿ, ಯೂಟ್ಯೂಬಿಂದ ನೀವು ಏನು ಅರ್ನ್ ಮಾಡೋಕ್ಕಾಗಲ್ಲ. ಏನಾದರೂ ನೀವು ಸಕ್ಸಸ್ ಆದರೆ, ಒಳ್ಳೆ ವ್ಯೂವರ್ಶಿಪ್ ಇದ್ದರೆ, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಇದ್ದರೆ ಮಾತ್ರ ಬರ್ತದೆ. ಅದು ಚಾನಲ್ ಯಾವಾಗ ಹೋಗ್ಬಿಡ್ತದೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ಜಾಬ್ ಮಾಡಿ. ಈ ಯೂಟ್ಯೂಬನ್ನು ಒಂದು ಸೆಕೆಂಡ್ ಇನ್ಕಮ್ ಆಗಿ ಇಟ್ಕೊಳ್ಳಿ ಅಷ್ಟೇ, ಒಂದು ಸೆಕೆಂಡ್ರಿ. ಅದನ್ನು ಬಿಟ್ಬಿಡಿ ಸೈಡ್ಗೆ. ಅದು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಒಂದು ಸೆಕೆಂಡ್ ಆಪ್ಷನ್ ಅಷ್ಟೇ. ಬಂದರೆ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ
ಮಾಡ್ತಾಯಿರಿ, ಏನು ಪ್ರಾಬ್ಲಮ್ ಇದೆಯೋ ನೋಡ್ಕೊಳ್ಳಿ ಕರೆಕ್ಟಾಗಿ, ನೀವೇನು ಮಿಸ್ಟೇಕ್ ಮಾಡ್ತಾಯಿದ್ದೀರೋ ನೋಡ್ಕೊಂಡು ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರ್ತಕ್ಕಂಥ ಜಾಬನ್ನು, ನೀವು ಓದ್ತಾ ಇರ್ತಕ್ಕಂಥ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಸೊ ಆ ಕಾರಣದಿಂದ ನಿಮ್ಗೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಜಾಬನ್ನು ಬಿಡೋಕ್ಕೆ ಹೋಗ್ಬೇಡಿ. ಸೊ ಕಷ್ಟ ಬೀಳಿ ಆಗುತ್ತೆ ಗೈಸ್. ನನಗೆ ಒಂದೊಂದು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದೋಳಕ್ಕೆ ಆಗಲ್ಲ, ತುಂಬ ಕಾಲು ನೋವ್ತದೆ. ನೋವಬೇಕು, ಯಾವತ್ತು ನಿಮ್ಮ ಕಾಲು ನೋವ್ತದೋ, ಯಾವತ್ತು ನಿಮ್ಮ ಬಾಡಿ ನೋವ್ತದೋ ಅವತ್ತು ನೀವೇನೋ ಒಂದು ಮಾಡ್ತಾಯಿದ್ದೀರಾ, ವರ್ಕ್ ಮಾಡ್ತಾಯಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅರ್ಥ. ಸೊ ಬರ್ತದೆ, ಒಳ್ಳೆ ದಿನಗಳು ಬರ್ತದೆ. ಏನು ಗೈಸ್ ಇದು? ಸೊ ಆ ಥರ ನಿಮ್ಮ ಒಂದು ರಿಸಲ್ಟ್ ಮೇಲೆ ಫೋಕಸ್ ಮಾಡಿ, ಯಾವತ್ತು ಮನಿ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಕೂಡ ಅಷ್ಟೇ, ಇನ್ಸ್ಟಾಗ್ರಾಮು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಕೂಡ ಅಷ್ಟೇ, ಯಾವತ್ತು ಏನೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿ, ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ದುಡ್ಡುಗೋಸ್ಕರ ಮಾಡಿದ್ರೆ ಅಷ್ಟೇ, ನೀವೇನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಗ್ತದೆ ಎಲ್ಲನೂ. ಪ್ಯಾಷನ್ ನೋಡಪ್ಪ, ಇವಾಗ ನಾನೇನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಜನನ ನಗಿಸಬೇಕು, ಸ್ವಲ್ಪ ಜನಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು, ಹ್ಯಾಪಿಯಾಗಿ ಫೀಲ್ ಆಗಬೇಕು. ಅವತ್ತು ಅವರು ಫೀಲ್ ಆಗ್ತಾಯಿದ್ದೀರಾ ಹ್ಯಾಪಿಯಾಗಿ, ಸೊ ನನ್ನ ಫಾಲೋವರ್ಸು ಹ್ಯಾಪಿಯಾಗಿದ್ದಾರಾ, ನಾನು ಫೀಲ್ ಆಗ್ತಾಯಿದ್ದೀರಾ, ಸೊ ನಮ್ಮ ಫಾಲೋವರ್ಸ್ಗೆ ಏನಾದರೂ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀವಾ ಅಂತ ಅವ್ರಿಗೆ ಗೊತ್ತಾಗಬೇಕು. ಅಷ್ಟು ಬಿಟ್ಟರೆ ಯಾವತ್ತು ಅಮೌಂಟ್ಗೋಸ್ಕರ ನೀವು ವ್ಲಾಗ್ಸನ್ನು, ರೀಲ್ಸನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತು ನಿಮಗೆ ಇದರಿಂದ ಅಮೌಂಟ್ ಸಿಗೋಲ್ಲ ಗೈಸ್, ಹೇಳ್ಬಿಟ್ಟಿದ್ದೀನಿ. ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಸುಮಾರು 2.5 ಇಯರಿಂದ ನಾನು ಯೂಟ್ಯೂಬರು, 2.5 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸುಮಾರು ನಾನು ಒಂದು 10th ಇರಬೇಕಾದ್ರೆ, ಅಂದರೆ ನಾರ್ಮಲ್ ಸ್ಟಡಿ ಟಿಪ್ಸು ಆ ಥರ ಕೊಡ್ತಾಯಿದ್ದೆ. ಸುಮಾರು ಚಾನಲ್ಸ್ ಇದ್ದಾವೆ ನಂದು. ಸೊ ಅವಾಗಿಂದ ನನಗೆ ಇಂಟ್ರೆಸ್ಟ್ ಇತ್ತು, ಯಾವ ಥರ ಮಾಡಬೇಕು, ಎಡಿಟಿಂಗ್ ಅಂದರೆ ಏನು, ಸ್ಕ್ರಿಪ್ಟನ್ನು ಯಾವ ಥರ ರೆಡಿ ಮಾಡ್ಕೋಬೇಕು. ಸೊ ಆ ಥರ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಕೂಡ ಒಂದು ಸಿನಿಮ್ಯಾಟೋಗ್ರಫಿಯನ್ನು ಕಲ್ತಿದ್ದೀನಿ. ಕಾಲೇಜ್ಗೆ ಹೋಗಿದ್ದೆ, ಬಟ್ ಓದಿಲ್ಲ ಏನು, ಬಟ್ ತಿಳ್ಕೊಂಡಿದ್ದೀನಿ ನಾನು. ಎಲ್ಲ ಎಡಿಟಿಂಗು ಎಲ್ಲ ಮಾಡ್ತೀನಿ ನಾನು. ಸೊ ನೀವು ಕೂಡ ಏನಾದರೂ ಸ್ಕಿಲ್ಸನ್ನು ಕಲ್ತ್ಕೋಬೇಕು. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಬರ್ತೀನಿ ಅಂತ ಹೇಳಿದ್ರೆ ಎಡಿಟಿಂಗ್ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವ ಥರ ಎಡಿಟಿಂಗ್ ಮಾಡಬೇಕು, ಯಾವ ಥರ ಥಂಬ್ನೇಲ್ಸ್ ಅಂದರೆ ಏನು, ಡಿಸ್ಕ್ರಿಪ್ಷನ್ ಯಾವ ಥರ ಬರೀಬೇಕು, ಹ್ಯಾಶ್ಟ್ಯಾಗ್ಸ್ ಅಂದರೆ ಏನು, ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು, ಇದೆಲ್ಲ ಗೊತ್ತಿರಬೇಕು ಗೈಸ್. ಸೊ ಇದೆಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ, ದುಡಿಯೋಕ್ಕಲ್ಲ, ಅಮೌಂಟ್ ದುಡಿಯೋಕ್ಕಲ್ಲ, ಒಂದು ಅಪ್ಲೋಡ್ ಮಾಡೋಕ್ಕೆ ಒಂದು ಪ್ರೋಸೆಸ್ ಅಷ್ಟೇ. ಆ ದುಡ್ಡು ಯಾವ ಥರ ದುಡಿತೀರ ಅಂದರೆ ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ನಿಮ್ಮ ಟ್ಯಾಲೆಂಟು ಮತ್ತು ನಿಮ್ಮ ಲಕ್ಕು ಬಿಟ್ಟಿದ್ದದು, ನೀವೆಷ್ಟು ಸಂಪಾದನೆ ಮಾಡ್ತೀರ ಅನ್ನೋದು. ಸೊ ನನ್ನ ವಿಚಾರಕ್ಕೆ ಬಂದರೆ ಏನು ಸಂಪಾದನೆ ಮಾಡಿಲ್ಲ ನಾನು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಬರೀ ನನ್ನ ಪ್ಯಾಷನ್ ಅಷ್ಟೇ. ಪ್ಯಾಷನ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ ಗೈಸ್ ನನ್ನ ಜೀವನ. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಏನೋ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಸಪೋಸ್ ಕಾಲೇಜ್ಗೆ ಹೋಗ್ತಾಯಿದ್ದೀರಾ ಓದೋಕ್ಕೆ, ಏನೋ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಬೈಕೇ ಓಡಿಸ್ತಾಯಿದ್ದೀನಿ. ಬೈಕ್ ಓಡಿಸೋದು ಕಲ್ತ್ಕೋಬೇಕಂದ್ರೆ ಕೂಡ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ಸಣ್ಣದು ಸೂಜಿದಲ್ಲಿ ದಾರ ಹಾಕಬೇಕಂದ್ರೆ ಕೂಡ ಕನ್ಸಿಸ್ಟೆನ್ಸಿ ಇರಬೇಕು, ಕಲ್ತ್ಕೊಂಡಿರ್ಬೇಕು, ಪ್ರಾಕ್ಟೀಸ್ ಮಾಡಿರಬೇಕು, 3-4 ಬಾರಿ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಆ ಥರ ಯಾವತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಡಿಸಿಪ್ಲಿನ್, ಇವೆರಡಿದ್ದರೆ ಸಾಕು. ನಿಮಗೆ ಟ್ಯಾಲೆಂಟ್ ಇಲ್ಲಾಂದರೂ ಕೂಡ ಪರವಾಗಿಲ್ಲ ಗುರು, ನಿಮಗೆ ಟ್ಯಾಲೆಂಟ್ ಇಲ್ಲಾಂದರೂ ಕೂಡ ಪರವಾಗಿಲ್ಲ, ಡಿಸಿಪ್ಲಿನ್ ಒಂದಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಪಕ್ಕಾ ಸಾಧನೆ ಮಾಡ್ಬೋದು ನೀವು. ಸೊ ಆ ಥರ ಸುಮಾರು ಜನ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಬ್ರೋ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ, ವ್ಯೂಸೇ ಬರ್ತಾಯಿಲ್ಲ, ಹೇಳಿ ಅಂತ ಕೇಳ್ತಾ ಇದ್ದೀರಾ. ಗುರು 1-2 ದಿನದಲ್ಲಿ ಸಕ್ಸಸ್ ಆಗೋ ಥರ ಇದ್ದಿದ್ರೆ ಸೊ ಎಲ್ಲರೂ ಮಾಡಿಬಿಡ್ತಾಯಿದ್ರು, ಎಲ್ಲರೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿಬಿಡ್ತಾಯಿದ್ರು. ಸೊ ಆ ಥರ ಆಗಲ್ಲ. ಅದಕ್ಕಂತ ಟೈಮ್ ಕೊಡಬೇಕು, ಅದಕ್ಕಂತ ಒಂದು ಡಿಸಿಪ್ಲಿನ್ ಕೊಡಬೇಕು, ಅದಕ್ಕಂತ ಒಂದು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ಸೊ ಇದೆಲ್ಲ ಯಾವತ್ತು ಮಾಡ್ತೀರೋ ಆವಾಗ ನಿಮಗೆ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಏನೋ ಸ್ವಲ್ಪ ನಿಮಗೆ ಪೇ ಮಾಡ್ತದೆ. ನೀವು ಪಟ್ಟಿರೋ ಕಷ್ಟ ಏನೋ ಒಂದು ನಿಮಗೆ ಪೇ ಮಾಡ್ತದೆ, ಅದು ನಿಮ್ಮ ಹಾರ್ಡ್ ವರ್ಕು ಏನೋ ಸ್ವಲ್ಪ ಪೇ ಮಾಡ್ತದೆ. ಸೊ ಅದು ಪೇ ಮಾಡುತ್ತೋ ಬಿಡುತ್ತೋ ಪರವಾಗಿಲ್ಲ, ನಿಮ್ಮ ಪ್ಯಾಷನ್ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ಸಕ್ಸಸ್ ಆದ್ರೂ ಆಗಿಬಿಡ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ನೀವು ಕನ್ನಡ ಯೂಟ್ಯೂಬರ್ಸ್ ನೋಡಿರ್ಬೋದು, ಡಾಕ್ಟರ್ ಬ್ರೋ ಇದ್ದಾರೆ, ಸ್ಯಾಮ್ ಸಮೀರ್ ಇದ್ದಾರೆ, ನಮ್ಮ ಟಿಪಿಕಲ್ ಕನ್ನಡಿಗ ಅವರಿದ್ದಾರೆ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಅವರು ಕೂಡ ಅವರ ಡೆಡ್ಲೈನ್ ಇರ್ತಿದೆ ಅವ್ರದ್ದು ಕೂಡ. ಸೊ ಅವ್ರದ್ದು ಕೂಡ ಒಂದು
ಕಷ್ಟಕ್ಕೆ ಬಿದ್ದಿರೋ ಟೈಮ್ ಕೂಡ ಇರ್ತದೆ. ನೀವು ಒಳ್ಳೆ ಫಸ್ಟ್ ವೀಡಿಯೋಗಳು ನೋಡಿ, ಎಲ್ಲದರಲ್ಲೂ ಹೋಗ್ಬಿಟ್ಟು ಫಸ್ಟ್ ವೀಡಿಯೋಗಳು ನೋಡಿ ಯಾವ ಥರ ಇರ್ತದೆ ಹೇಳ್ಬಿಟ್ಟು, ಎಷ್ಟು ಕಷ್ಟ ಬಿದ್ದಿದ್ದೀರೋ ಅವರು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸೊ ಒಂದೇ ದಿನದಲ್ಲಿ ಎಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದೇ ದಿನದಲ್ಲಿ ಯಾವುದೂ ಆಗಲ್ಲ. ಸೊ ಅವರು ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಅವರು ಬೇಕಾದರೆ ಫುಲ್ ಟೈಮ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಇನ್ಕಮ್ ಬರ್ತಾಯಿದೆ. ಸೊ ನಾವು ಮಾಡೋಕ್ಕಾಗಲ್ಲ, ನಮಗಿನ್ನೂ ಟೈಮ್ ತಗೊಳ್ತದೋ ಇಲ್ಲಾಂದರೆ ಆಗ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಯಾಷನ್, ಏನೋ ಒಂದು ನನಗೆ ಆಸೆ. ಪ್ಯಾಷನ್ ಅನ್ನೋದು ಒಂದು ಇಂಟ್ರೆಸ್ಟು, ಏನೋ ಒಂದು ನಾನು ಮಾಡ್ತೀನಿ, ನನಗೆ ಆಸೆ ಇದೆ ಅದರಲ್ಲಿ ಅನ್ನೋದು ಒಂದು ಪ್ಯಾಷನು. ಸೊ ಆ ಥರ ಮಾಡ್ತಾಯಿದ್ದೀನಿ. ಇದರಿಂದ ಇನ್ಕಮ್ ಬಂದಿಲ್ಲ ಅಂದರೆ ಕೂಡ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಸುಮಾರು ವೀಡಿಯೋ ಸ್ಟಾರ್ಟ್ ಮಾಡಿ 14 ನಿಮಿಷ ಆಯಿತು. ಸೊ ಬರೀ 14 ನಿಮಿಷ ಆಗ್ತದೆ ಇಲ್ಲಿಗೆ ಬರೋಕ್ಕೆ ನಾನು. ಸೊ ನನ್ನ ಜಾಬ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಫೈನಲ್ ಆಗಿ ನಿಮ್ಗೆ ಕೂಡ ಹೇಳೋದದೇ, ಯಾವುದೇ ಕಾರಣಕ್ಕೂ ನೀವು ಓದ್ತಾ ಇರತಕ್ಕಂಥ ಕಾಲೇಜು, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಬರೋಕ್ಕೆ ಹೋಗಬೇಡಿ. ಇವಾಗ ಹೇಳಿದ್ದೀನಿ, ಚೆನ್ನಾಗಿ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿದ್ದೀರಾ ಯೂಟ್ಯೂಬಲ್ಲಿ. ನಾನು ಜೀವನ ನಡೆಸ್ತಾ ಇದ್ದೀನಿ ನೋಡಪ್ಪ, ನನ್ನ ಜೀವನ ನಡೆಸೋಕ್ಕಾಗ್ತಾಯಿದೆ, ಯೂಟ್ಯೂಬ್ ನನಗೆ ಇನ್ಕಮ್ ಕೊಡ್ತಾಯಿದೆ, ನಾನು ಮಾಡ್ಬೋದು ಅನ್ನೋವಾಗ ಮಾತ್ರ ನಿಮ್ಮ ಕೆಲಸ ಬಿಟ್ಟು ಇದನ್ನು ಮಾಡಿ, ಯೂಟ್ಯೂಬನ್ನು ಮಾಡಿ. ಅಷ್ಟು ಬಿಟ್ಟರೆ ಇದನ್ನೇ ಫುಲ್ ಟೈಮಾಗಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಪಾರ್ಟ್ ಟೈಮಾಗಿ ಮಾಡ್ತಾಯಿರಿ, ಪರವಾಗಿಲ್ಲ, ಇದರಲ್ಲಿ ಏನೋ ಇನ್ಕಮ್ ಬರ್ತಾಯಿದೆ ಅಂತ ಅನಿಸಿದ್ಮೇಲೆ ಶಿಫ್ಟಾಗಿ. ಸೊ ಅಷ್ಟೇ. ಜಾಗ ಬಂತು, ನನಗೆ ಕೆಲಸಕ್ಕೆ ಹೋಗಬೇಕಾಗಿರೋ ಜಾಗ ಬಂತು. ಸೊ ಈ ವ್ಲಾಗನ್ನು ಇಲ್ಲಿಗೆ ಒಂದು ಹೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5:07 ಆದರೆ ಆಗ್ತಾಯಿದೆ, ಮುಗೀತು. ಸೊ ಇವಾಗ ಮನೆಗಾದರೆ ಹೋಗ್ತಾಯಿದ್ದೀನಿ ನಾನು. ಸೊ ಬೈಕಲ್ಲಿ ಪೆಟ್ರೋಲ್ ಆದರೆ ಖಾಲಿ ಆಗಿದೆ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಹೋಗ್ತಾಯಿದ್ದೀನಿ ನಾನು ಇವಾಗ. ಸೊ ಲೊಕೇಶನ್ ಅಂದರೆ ಹಾಕ್ಕೊಂಡೆ. ಸೊ ಗೈಸ್ ಇವಾಗ ಪೆಟ್ರೋಲ್ ಬಂಕ್ ಆದರೆ ರೀಚ್ ಆಗಿದ್ವಿ. ಸುಮಾರು 20 ನಿಮಿಷ ಬೇಕಾಗಿತ್ತು ಒಂದು 6 ಕಿಲೋಮೀಟ್ರ್ ಬರೋಕ್ಕೆ. ಸೊ ಟ್ರಾಫಿಕ್ ತುಂಬ ಇತ್ತು. ಸೊ ಆ ಕಾರಣದಿಂದ 20 ನಿಮಿಷ ಬೇಕಾಗಿತ್ತು. ಸೊ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ. ಸೊ ಇಲ್ಲಿಂದ ಹೊರಡ್ಬೇಕು ನಾವು ಇವಾಗ. ಸೊ ಪೆಟ್ರೋಲ್ ಆದರೆ ಆಯಿತು. ಬ್ರೋ ಕ್ಯಾಬ್ ಕ್ಲೋಸ್ ಮಾಡಿದ್ರು. ಸೊ ಗೈಸ್, ಇವರು ಕ್ಯಾಬ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ನಾವು ಕ್ಲೋಸ್ ಮಾಡಬೇಕಂತೆ ಕ್ಯಾಪನ್ನು. ಸೊ ಗೈಸ್ ಪೆಟ್ರೋಲ್ ಆದರೆ ಹಾಕ್ಕೊಂಡೆ, ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಪೆಟ್ರೋಲ್ ಬಂಕಲ್ಲಿ ಯಾವತ್ತಿದ್ರೂ ಫುಲ್ ಡಿಜಿಟ್ ಹಾಕ್ಕೊಳಕ್ಕೆ ಹೋಗಬೇಡಿ. ಅಂದರೆ 2 ಲೀಟರ್ಸು, 200 ರೂಪೀಸು, 100 ರೂಪೀಸು, 5 ಲೀಟರ್ಸು ಆ ಥರ ಯಾವತ್ತೂ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಕಡಿಮೆ, 1 ರೂಪಿ ಕಡಿಮೆ, 199 ಇಲ್ಲಾಂದರೆ 119, ಸೊ 211, 220 ಆ ಥರ ಹಾಕ್ಕೊಳ್ಳಿ. ಸೊ ಯಾಕಂತ ಹೇಳಿದ್ರೆ ಇವಾಗ ಪೆಟ್ರೋಲ್ ಬಂಕಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಸುಮಾರು ಜನ ಹೇಳ್ತಾ ಇರ್ತಾರೆ. ಸೊ ತುಂಬ ಸ್ಕ್ಯಾಮ್ಸ್ ನಡೀತಾ ಇದೆ ಪೆಟ್ರೋಲ್ ಬಂಕಲ್ಲಿ. ಸೊ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ತುಂಬ ಬಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೀವು ಕರೆಕ್ಟಾಗಿ 100ಗೆ ಹಾಕ್ಕೊಳ್ಳಿದ ತಕ್ಷಣ 5 ರೂಪೀಸ್ ಕಡಿಮೆ ಆಗ್ತಾರೆ, 5 ರೂಪೀಸ್ ಕಡಿಮೆ ಆಗ್ತದೆ. ನಾನು ಬಾಟಲಲ್ಲಿ ಇಟ್ಕೊಂಡು ಕೂಡ ಚೆಕ್ ಮಾಡಿದ್ದೀನಿ ಒಂದು ಬಾರಿ. ಸೊ ಏನಪ್ಪ ಅಂತ ಹೇಳಿದ್ರೆ ಕೇಳಿದ್ರೆ ಅವರು ರೆಸ್ಪಾನ್ಸ್ ಮಾಡಲ್ಲ. ಸೊ ಆ ಕಾರಣದಿಂದ ನೀವು 199, 119 ಆ ಥರ ಹಾಕ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಯಾವುದೇ ಥರ ಸ್ಕ್ಯಾಮ್ ಆಗೋಲ್ಲ. ಇಲ್ಲಿ ನೋಡಿ ಗೈಸ್, ಮೇಡಮ್ ಮಾತ್ರ ಒಂದು ಡಾಗನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ದೇ ರೇ